ನನಗೆ ಕ್ಲಾಸ್ ಟೀಚರು ಸರ್ ಸಿಗಬೇಕು ಮೇಡಮ್ ಯಾರೋ ಪೂರ್ಣಿಮನೆ ಯಾರೋ ಗೊತ್ತಿಲ್ಲ ಯಾರೋ ಬೇರೆ ಸ್ಟ್ರಿಕ್ಟ್ ಮೆಮೋಡು ಅವಳಂತೂ ಅವ್ರು ಸಿಕ್ಬಿಟ್ಟಾರು ಅವ್ರು ಮಾಡೋ ಸರ್ ಸಿಕ್ಕಿದ್ರೆ ಸರ್ ಹೆಂಗೋ ಸರ್ ಇದ್ದರೆ ಆಯಾಗ ಅವ್ರ ಜೊತೆ ಮಾತಾಡ್ಕೊಂಡು ಹೆಂಗೋ ಇರ್ಬೋದು. ನಮಗೆ ಸರ್ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಸರ್ ನಮಗೆ ಗೊತ್ತು. ಅವರೆಲ್ಲ ಲಾಸ್ಟ್ ಇಯರ್ ನಮಗೆ 4 ಸರು ನಮಗೆ ಇದ್ರು. ಪ್ರಿನ್ಸಿಪಲ್ ಸೈನ್ಸು ಸೋಷಿಯಲ್ಗೆಲ್ಲ ಸರ್ರೇ ಇದ್ದಿದ್ದು ನಮಗೆ. ನಿನಗೆ ಟೀಚರ್ಗಿಂತ ಸರ್ರೇ ಒಳ್ಳೆಯದು. ನಮಗೆ ಹುಡುಗಿಯರಿಗೆ ಆಲ್ಮೋಸ್ಟ್ ಜಾಸ್ತಿ ಹೊಡೆಯಲ್ಲ, ಹುಡುಗರಿಗೆ ಸರ್ರಿಗೆ ಚೇಸ್ತಾರೆ, ಬಟ್ ನಮಗೆ ಹೊಡೆಯಲ್ಲ. ಬೈಯೋದೆಲ್ಲ ಬೈದ್ಬಿಡ್ತಾರೆ. ನಾನೇ ಹೇಳ್ತೀನಿ ತಗ, ಈ ಸಲ ಐತೆ ನಾನೇ ಪಿನ್ ಹೊಡಿತೀನಿ. ಹೆಸರು ಗೊತ್ತಿಲ್ವಲ್ಲ. ಯಾರು ನಿನ್ನ ಹೆಸರ? ಅವಳಿಗೆ ಗೊತ್ತಿಲ್ವಲ್ಲ. ನಾನು ಹೇಳ್ತೀನಲ್ಲ, ಇಂಥ ಹುಡುಗಿ ಹಿಂಗೆ ದಡ್ಡಿ ಇದ್ದಾಳೆ, ಒಂಚೂರು ಅವಳಿಗೆ ಗ್ರಾಚಾರ ಬಿಡಿಸಿ ಕೋಲ್ ತಗೊಂಡು ಬಾರಿಸಿ ಅಂತ ಹೇಳ್ತೀನಿ ಬಾ, ಅವಾಗ ಗೊತ್ತಾಗ್ತೀನಿ. ಚಾನ್ಸೇ ಇಲ್ಲ. ಬಟ್ ಸರ್ ನನಗೆಲ್ಲ ಆಲ್ಮೋಸ್ಟ್ ಗೊತ್ತು. ಅವಳೆ ಬಿಕಾಸ್ ಲಾಸ್ಟ್ ಇಯರ್ ಇದ್ರಲ್ಲ ನಮಗೆ, ನಮ್ಮದು ಸಬ್ಜೆಕ್ಟ್ ತೊಗೊಂತಿದ್ರು, ಅದಕ್ಕೆ ಗೊತ್ತು ನನಗೆಲ್ಲ ಸರ್ ಹೆಸರು, ಅವ್ರ ಬಗ್ಗೆ ಅವ್ರದ್ದು ಎಲ್ಲ ಗೊತ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸ್ಕೂಲು ಅಡ್ಮಿಷನ್ನು ಯಾರ್ದು ಪಾಪುದು, ಅಂದರೆ ಮಗಳದು, ಹಿತಶ್ರೀದು. ಪಾಪು ಅಂತ ಇರ್ತೀನಲ್ವ, ಹಂಗಾಗಿ ಪಾಪುನೇ ಬರುತ್ತೆ. 8th ಸ್ಟ್ಯಾಂಡರ್ಡು. ಸ್ಕೂಲ್ ಅಡ್ಮಿಷನ್ ಎಷ್ಟು ಏನು ಗೊತ್ತಿಲ್ಲ ಇನ್ನು. ಇವತ್ತು ಆ್ಯಕ್ಚುಲಿ ಹೋಗ್ಬೇಕಿತ್ತು ಸ್ಕೂಲಿಗೆ, ರಜಾ ಹಾಕಿ ನಾಳೆಯಿಂದ ಹೋಗ್ತೀನಿ ಅಂತ ಕತೆ ಹೇಳ್ತಾ ಇದ್ದಿದ್ದು, ಹೋಗಲಿಲ್ಲ. ಹಂಗಾಗಿ ಇಲ್ಲೇ ಇದ್ದಾಳೆ, ಸ್ಕೂಲಿಗೆ ಹೋಗ್ದಲ್ಲೇ ಮನೇಲೆ ಕೂತ್ಕೊಂಡು. ಶೂ ಏನೂ ಇಲ್ಲ, ಡ್ರೆಸ್ಸು ಮೀನ್ಸ್ ಇದು ಯೂನಿಫಾರ್ಮ್ ಇಲ್ಲ, ಅದಕ್ಕೆ ಹೋಗಿಲ್ಲ. ಇವನ್ ಬುಕ್ಸ್ ಇಲ್ಲ. ಸರಿ, ಏನಿರಲಿಲ್ಲ ಬುಕ್ಸು, ಸ್ಕೂಲ್ ಬುಕ್ಸು ಇರಲಿಲ್ಲ, ಯಾವುದು ಯಾರಿಗೂ ಇರಲ್ಲ. ಫಸ್ಟ್ ಡೇನಲ್ಲಿ ಏನೂ ಇರಲ್ಲ. ಬಾ ಆಯಿತು. ಫಸ್ಟ್ ಅವ್ರದ್ದು ಏನು ಪ್ರಯೋಜನ, ಏನು ಇಲ್ವಲ್ಲ, ಅದಕ್ಕೆ ಸುಮ್ಮನೆ ಬಂದೈತೆ. 18 ಹೊರಗಡೆ ತಕ್ಕೋ. ಓಹೋ, ಅಲ್ಲಿಂದ ಅಲ್ಲೇ ಮಾಡ್ಬಿಡ್ತೀಯಾ? ಹೊರಗಡೆ ತೆಗಿ. 20, 29. ನಿಂದು ನೀನೇ ಓದ್ಕೊಂಬ. ನಿಂದೆ ತಾನೇ ಲಗೇಜು? ನಿಂದೆ ಅದು ತಡಿ, ಗಾಡಿ ತಿರ್ಸ್ಕೊಂತೀನಿ ನೋಡಿ. ಅವಳದು ಸ್ಕೂಲ್ಗೆ ಹೋಗೋ ಬುಕ್ಕನ್ನು ಅವಳೇ ಎತ್ಕೊಂಬರಕ್ಕೆ ಒದಾಡ್ತದಾಳೆ. ಹಾಂ ಸರಿ, ಆಯ್ತು ಇಡು. ಅವ್ರವ್ರ ಲಗೇಜ್ ಅವ್ರವರಿಗೆ ಭಾರ ಆಗ್ಬಿಡತ್ತೆ ಒಂದ್ಸಲಿ. ಹತ್ತು ಸ್ಕೂಲ್ ಬ್ಯಾಗ್ ಐತೆ ನೋಡಿ, ಅದು ಇನ್ನೂ ಟೆಕ್ಸ್ಟ್ ಬುಕ್ಸ್ ಎಲ್ಲ. ಆ್ಯಕ್ಚುಲಿ ನನ್ನ ಬ್ಯಾಗು ಮೀನ್ಸ್ ಸ್ಕೂಲ್ ಬ್ಯಾಗೆ ಅಷ್ಟು ಇದೇ ಬೇಕಿದೆ ಅಂದರೆ, ಇನ್ನು ಸ್ಕೂಲ್ ಬ್ಯಾಗ್ ಬೇಕು. ಇನ್ನೂ ಒಂದೊಂದು ಟೆಕ್ಸ್ಟ್ ಬುಕ್ಸ್ ಸಮೇತ ಒಂದು ಕೊಟ್ಟೇ ಇಲ್ಲ ಇನ್ನೂ. ಮೀನ್ಸ್ ಜಸ್ಟ್ ಬರೀ ನೋಟ್ಬುಕ್ಸ್ ಮಾತ್ರ. ನೋಟ್ಬುಕ್ಸೇ ಮೀನ್ಸ್ ಕ್ಲಾಸ್ ವರ್ಕು, ಹೋಮ್ವರ್ಕು, ಯೂಟ್ಯೂಬ್ ಬುಕ್ಸ್ ಮಾತ್ರನೇ ಇಷ್ಟೊಂದು ಭಾರ ಇದೆ. ಅಂದರೆ ಇನ್ನೂ ಇದು ಟೆಕ್ಸ್ಟ್ ಬುಕ್ಸು ಈ ಸಲ ಇನ್ನೂ ಸೈನ್ಸಲ್ಲಿ ಅದು ಯಾವ್ಯಾರೋ ಇದಾವಲ್ಲ, ಸೈನ್ಸಲ್ಲಿ ಪಾಪ ಯಾವುದಾದ್ರು ಅದ್ಯಾವುದೋ ಇದಾವಲ್ಲಪ್ಪ, 3 ಸೈನ್ಸಲ್ಲಿ ಮತ್ತೀಗ ಡಿವೈಡ್ ಮಾಡಿದಾರಲ್ಲ, ಸಿವಿಕ್ಸು, ಬಯಾಲಜಿ, ಕೆಮಿಸ್ಟ್ರಿ ಅಂತ. ಮತ್ತೀಗ ಹಿಸ್ಟ್ರಿಲೂ ಅದು ಟೆಕ್ಸ್ಟ್ ಬುಕ್ ಕೊಟ್ಟಿಲ್ಲ ಅಲ್ವಾ? ಟೆಕ್ಸ್ಟ್ ಬುಕ್ ಒಂದು ಕೊಟ್ಟಿಲ್ಲ, ಬರೀ ನೋಟ್ಬುಕ್ ಡೈರಿ ಅಷ್ಟೇ ಕೊಟ್ಟಿರೋದು. ಬಟ್ ಈ ಸಲ ಮೀನ್ಸ್ ಬುಕ್ಸ್ ಸಮೇತ ಎಲ್ಲ ಫುಲ್ಲು ಚೇಂಜ್ ಮಾಡಿದ್ದಾರೆ. ಅದ್ಯಾವುದೋ ಬೇರೆ ICSE ಅವ್ರದ್ದು ಏನೋ ನೋಡಿ. ಇವತ್ತು ಫಸ್ಟ್ ಡೇ ಅಂತ ಹೇಳಿ ಹೋಗಿದ್ದಿದ್ರೆ ನೀನು ಹಾಫ್ ಡೇಗೆ ಬಿಟ್ಟಿದ್ರು ಅನ್ಸುತ್ತೆ. ನೀನೇ ಹೇಳ್ದಲ್ಲ ಹಾಫ್ ಡೇಗೆ ಬಿಟ್ಟಂಗೆ ಕಾಣ್ತಾರೆ. ಬಿಕಾಸ್ ನಮಗೆ ಸ್ಕೂಲ್ ಬಿಟ್ಟ ಆಮೇಲೆ ನೆಕ್ಸ್ಟ್ ಆರಾಮಾಗಿ ಹಾಫ್ ಡೇ ಮುಗಿಸ್ಕೊಂಡು ಬರ್ಬೋದಿತ್ತ? ಆರಾಮಾಗಿ. ಅದು ಮೊದಲು ಮನೇಲೆ ಹೆಂಗೋ ಇದ್ನಲ್ಲ, ಇಷ್ಟು ದಿನ ಮನೇಲೆ ರಜಾ ಇದ್ದು ಕುಣದಾಡಿ ಸಾಕಾಗಿಲ್ವಾ? ಬಿತ್ಕಂಡಿ ಎಲ್ಲ ಸಾಕಾಗಿಲ್ಲ. ಇವತ್ತೆಲ್ಲ ಯಾವ ಮಕ್ಕ ತಿನ್ಸಲ್ವಾ? ನಾಳೆಯಿಂದ ಹೋಗ್ಬೇಕಲ್ವಾ? ಹೋಗ್ಬೇಕು. ಯಾರಿಗೋಸ್ಕರ ಹೋಗ್ತೀಯಾ? ನನಗೋಸ್ಕರನಾ? ಲಾಸ್ಟು ಒಂದು 10 ದಿನ ಸ್ಕೂಲ್ ಇಟ್ಟು ಲಾಸ್ಟ್ ಒಂದು ಎಕ್ಸಾಮ್ ಇಟ್ಟಿದ್ರೆ ಮುಗಿದೋಯ್ತಪ್ಪ. 6 ತಿಂಗಳು 7 ತಿಂಗಳು ಸ್ಕೂಲ್ ಮಾಡ್ತಾರೆ. ನಿಮ್ಮ ಕ್ಲಾಸ್ ಟೀಚರಿಗೆ ಹೇಳು, ನಾಳೆ ಹೋಗ್ತೀಯಲ್ಲ ಕ್ಲಾಸ್ ಟೀಚರಿಗೆ ಫಸ್ಟು. ನನಗೆ ಕ್ಲಾಸ್ ಟೀಚರು ಸರ್ ಸಿಗಬೇಕು. ಮೇಡಮ್ ಯಾರೋ ಪೂರ್ಣಿಮನೆ ಯಾರೋ ಗೊತ್ತಿಲ್ಲ, ಯಾರೋ ಬೇರೆ ಸ್ಟ್ರಿಕ್ಟ್ ಮೆಮೋಡು ಅವಳಂತೂ ಅವ್ರು ಸಿಕ್ಬಿಟ್ಟಾರು. ಅವ್ರು ಮಾಡೋ ಸರ್ ಸಿಕ್ಕಿದ್ರೆ ಸರ್ ಹೆಂಗೋ ಸರ್ ಇದ್ದರೆ ಆಯಾಗ ಅವ್ರ ಜೊತೆ ಮಾತಾಡ್ಕೊಂಡು ಹೆಂಗೋ ಇರ್ಬೋದು. ನಮಗೆ ಸರ್ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಸರ್ ನಮಗೆ ಗೊತ್ತು. ಅವರೆಲ್ಲ ಲಾಸ್ಟ್ ಇಯರ್ ನಮಗೆ 4 ಸರು ನಮಗೆ ಇದ್ರು. ಪ್ರಿನ್ಸಿಪಲ್ ಸೈನ್ಸು ಸೋಷಿಯಲ್ಗೆಲ್ಲ ಸರ್ರೇ ಇದ್ದಿದ್ದು ನಮಗೆ. ನಿನಗೆ ಟೀಚರ್ಗಿಂತ ಸರ್ರೇ ಒಳ್ಳೆಯದು. ನಮಗೆ ಹುಡುಗಿಯರಿಗೆ ಆಲ್ಮೋಸ್ಟ್ ಜಾಸ್ತಿ ಹೊಡೆಯಲ್ಲ, ಹುಡುಗರಿಗೆ ಸರ್ರಿಗೆ ಚೇಸ್ತಾರೆ, ಬಟ್ ನಮಗೆ ಹೊಡೆಯಲ್ಲ. ಬೈಯೋದೆಲ್ಲ ಬೈದ್ಬಿಡ್ತಾರೆ. ನಾನೇ ಹೇಳ್ತೀನಿ ತಗ, ಈ ಸಲ ಐತೆ ನಾನೇ ಪಿನ್ ಹೊಡಿತೀನಿ. ಹೆಸರು ಗೊತ್ತಿಲ್ವಲ್ಲ. ಯಾರು ನಿನ್ನ ಹೆಸರ?
ಅವಳಿಗೆ ಗೊತ್ತಿಲ್ವಲ್ಲ. ನಾನು ಹೇಳ್ತೀನಲ್ಲ ಇಂಥ ಹುಡುಗಿ ಹಿಂಗೆ ದಡ್ಡಿ ಇದ್ದಾಳೆ, ಒಂಚೂರು ಅವಳಿಗೆ ಗ್ರಾಚಾರ ಬಿಡಿಸಿ ಕೋಲ್ ತಗೊಂಡು ಬಾರಿಸಿ ಅಂತ ಹೇಳ್ತೀನಿ ಬಾ, ಅವಾಗ ಗೊತ್ತಾಗುತ್ತೆ. ಚಾನ್ಸೇ ಇಲ್ಲ. ಬಟ್ ಸರ್ ನನಗೆಲ್ಲ ಆಲ್ಮೋಸ್ಟ್ ಗೊತ್ತು. ಅವಳೆ ಬಿಕಾಸ್ ಲಾಸ್ಟ್ ಇಯರ್ ಇದ್ರಲ್ಲ ನಮಗೆ, ನಮ್ಮದು ಸಬ್ಜೆಕ್ಟ್ ತೊಗೊಂತಿದ್ರು, ಅದಕ್ಕೆ ಗೊತ್ತು ನನಗೆಲ್ಲ. ಸರ್ ಹೆಸರು, ಅವಳ ಬಗ್ಗೆ, ಅವ್ರದ್ದು ಎಲ್ಲ ಗೊತ್ತು, ಸ್ಟಾಫ್ ರೂಮ್ಸ್ ಅವರೆಲ್ಲ. ಈ ಸಲ ಕ್ಲಾಸ್ ಟೀಚರ್ ಹೋಗಿ ಟೀಚರ್ ಸಿಕ್ಕಿದ್ದಾರೆ, ಸರ್ ಸಿಕ್ಬೇಕಾಗಿತ್ತು. ಎತ್ತಕ್ಕಾಗ್ದಲ್ಲೇ ಹಾಗೆ ಬಿಟ್ಟು ಹೋಗ್ಬಿಟ್ಲು ನನಗೆ ಹೊತ್ಕೊಂಬರೋದಕ್ಕೆ. ಅವ್ರವ್ರ ಲಗೇಜ್ಗಳು ಅವ್ರು ಹೊತ್ಕೊಂಡು ಹೋಗಿ ಕಳುತ್ತಾರೆ. ಹಂಗೆ ಸರಿ ಆಯಿತು, ದಿನ ಹೊತ್ಕೊಂಡು ಹೋಗೋದು ಇದ್ದಿದ್ದೆ ನಿಮ್ದು ಅಲ್ವಾ? ನೋಡಿ ಅಡ್ಮಿಷನ್ ಆಯಿತು. ಬುಕ್ಕು ಇನ್ನೂ ನೋಟ್ಬುಕ್ಗಳು ಮಾತ್ರ ಕೊಟ್ಟಿದ್ದಾರೆ, ಟೆಕ್ಸ್ಟ್ ಬುಕ್ಗಳು ಇನ್ನೂ ಬಂದಿಲ್ಲ ಅಂತೆ. ನೆಕ್ಸ್ಟ್ ಒಂದು 4-5 ದಿನ ವಾರದಲ್ಲಿ ಬರುತ್ತೆ ಅಂದಿದ್ದಾರೆ. ಓಕೆ, ಏನು ಅದೇ ಸ್ಕೂಲ್ ಇತ್ತು ಅದೇ ಸ್ಕೂಲಲ್ಲೇ ಕಂಟಿನ್ಯೂ ಆಗ್ತಾ ಇರೋದು. ಹಾಂ, ನಾನೇ ತೊಗೊಂಬಂದಿದ್ದು. ಏನದು ಏನಿದೆಲ್ಲ ಚೆಲ್ಕಂಡು ಗಲೀಜು. ಇವನೇನ ನೀನು ನೋಡ, ಅಲ್ಲಿ ಕೆಳಗೆಲ್ಲ ಕಸ ಹೆಂಗ ಹಾಕು, ಇನ್ನು ವರ್ಷಗಳು ಹಿಂಗೆ ವರ್ಷಗಳು ವರ್ಷ ಹಿಂಗೆ. ನಿನ್ನೆ ಉಳ್ಕಿದ್ದೇನೋ ತಿಂತದಾನೆ. ಪಾನಿಪುರಿ ಅಲ್ಲ, ಕಸ ತೊಟ್ಟಿ ಥರ ತಿಂತಾನೆ. ನಿನ್ನೆ ಬಿದ್ಕೊಂಡಿದ್ದಲ್ಲ ಪಾನಿಪುರಿ ತಿನ್ನುವಾಗ, ನಾನು ತಿನ್ನುವಾಗ ಬಿದ್ಕೊಂಡಿದ್ದೆ. ಸರಿ, ತೆಗ್ದ್ಬಿಟ್ಟು ಎಲ್ಲ ಬೈಂಡಿಂಗ್ ಹಾಕ್ತೀಯ, ಏನು ಮಾಡ್ತೀಯ ನೋಡು. ಹಾಕ್ತೀನಿ ಈಗ. ಏನೇನೋ ಹೇಳ್ತಾಳೆ. ನೋಡಿ ಗೈಸ್, ಇದು ಇವಳದು 8th ಸ್ಟ್ಯಾಂಡರ್ಡ್ದು ಬುಕ್ಸು ಎಲ್ಲ ಬೈಂಡಿಂಗ್ ಹಾಕೊಂಡು ಕೂತ್ಕೊಂತದಾಳೆ. ಆಯಿತು, ಬೈಂಡಿಂಗ್ ಮಾಡು. ನೀವು ಸ್ಕೂಲ್ ಡೇಸ್ಗಳಲ್ಲಿ ಬೈಂಡಿಂಗ್ ಮಾಡಿರ್ತೀರಾ, ನಾನು ಮಾಡಿರ್ತೀನಿ. ಅದು ಆ ಬೈಂಡಿಂಗ್ ಬುಕ್ಗಳು ಎಲ್ಲ ತೊಗೊಂಬಂದು ಹರಡ್ಕೊಂಡು ಬೈಂಡಿಂಗ್ ಹಾಕೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿರುತ್ತೆ, ಸಾಧನೆ. ಅದೇ ಥರ ಇವಳಿಗೆ ಅನ್ನಿಸ್ತಾ ಇದೆ. ಓದ್ತಾಳ ಬಿಡ್ತಾಳ ಲೆಕ್ಕ ಇಲ್ಲ, ಈಗ ಓದ್ತಾಳ ಬಿಡ್ತಾಳ ಅದೆಲ್ಲ ಲೆಕ್ಕ ಇಲ್ಲ. ಒಟ್ಟು ಬೈಂಡಿಂಗ್ ಹಾಕೊಂಡು ಮಾಡೋದೇ ಒಂದು ದೊಡ್ಡವರಿಗೆ ಸಂಭ್ರಮ. ಮರ್ತೋಗಿದ್ಯಾ? ಒಂದು ಮಾಡು, ಆಮೇಲೆ ಬರುತ್ತೆ. ಹಾಕು, ನೀಟಾಗಿ ಬೈಂಡಿಂಗ್ ಮಾಡು, ಕಟ್ ಮಾಡು. ಹಾಂ, ಇಡು. ಸ್ವಲ್ಪ ಗ್ಯಾಪ್ ಹಾಕೊಂಡು ಇಲ್ಲಿ ಹಿಂಗೆ ಬಿಡಿಲ್ಲ, ಇಲ್ಲಿ ಇದು ಸಿಗಲ್ಲ ನಿನಗೆ ಈ ಪೀಸು. ಹಾಂ, ಇಡು ಆಯ್ತು, ಹಿಂಗೆ ಇಡು. ಸೆಂಟ್ರ್ ಹಿಡ್ಕೋ, ಫೋಲ್ಡ್ ಮಾಡು. ಹಾಂ, ಫೋಲ್ಡ್ ಮಾಡು. ಕತ್ರಿ ತಗೊಂಡು ಕಟ್ ಮಾಡು. ಅಲ್ಲೇ ಐತಲ್ಲ, ಇದನ್ನ ಲೆವೆಲಾಗಿ ಇಲ್ಲಿ ಕಟ್ ಮಾಡೋದಿತ್ತಾನೆ. ಸೊಟ್ಟಪಟ್ಟ ಎರ ಬಿದ್ದಿದೆ, ಹಾಕೊಡ್ತೀಯಾ? ಹಾಂ, ಬಂದ್ಬಿಡು. ನಿನ್ನ ಸ್ಕೂಲಿಂದ ನೀನು ಹಾಕಕ್ಕೆ ಹೋಗಲ್ವಾ? ಓಹೋ, ಕಟ್ ಮಾಡು. ಕಟ್ ಮಾಡಬೇಕಾ? ಕಟ್ ಮಾಡು ಹಾಕೋ. ಹಾಂ, ಈಗ ಹಾಕ್ತೀನಿ. ಹಾಕೋ ಬೇಗ. ತಾಳು, ಇಲ್ಲಿ ಗ್ಯಾಪ್ ಐತಲ್ಲ, ಈಗ ಹಾಗಂತ ಹುಷಾರ್ ಕೈ ಕಿತ್ಕೊಂಡ್ಬಿಡ್ತೀನಿ. ಕೈ ಕಟ್ ಮಾಡ್ತೀನಿ. ಒಂಚೂರು ಕಟ್ ಮಾಡಿ, ಏನಾಗಲ್ಲ. ಒಂದು ಚೂರು ಆದರೆ ಏನಾಗಲ್ಲ ಬಿಡ. ಚೂರು ಏನು ಹಿಂದೆ ಕಿತ್ಕೊಳ್ಳೋ, ಇಲ್ಲಿ ಹಿಡ್ಕೊ. ಬಂದ್ಬಿಟ್ಟೆ ಮುಂದಕ್ಕೆ, ಸ್ವಲ್ಪ ಹಿಂದಕ್ಕೆ ಹೋಗು. ಇನ್ನೂ ಸ್ವಲ್ಪ ಬೇಕನ್ಸತ್ ನೋಡು ಮುಂದೆ. ಇನ್ನೊಂಚೂರು ಬಿಡು. ಹಾಂ, ಸಾಕು, ಜಾಸ್ತಿ ಆಯ್ತಾನೆ. ಸಾಕಲ್ಲ ಅಷ್ಟು. ಹಾಂ, ಇದನ್ನ ಈಗ ಲೆವೆಲ್ ಆಗ್ತಾ ಕಟ್ ಮಾಡತ್ತಾನೆ. ಮೊದಲೇ ಎಲ್ಲ ಬಿಡಿ ಕೊಟ್ಬಿಟ್ಟಾರೆ. ಯಾರು? ಅವ್ರು ಕೊಟ್ಟಿರ್ತಾರೆ. ನೀನು ಏನು ಕಟ್ ಮಾಡ್ತೀಯ ಅದನ್ನು ನೀನು ಮಾಡು ಅಷ್ಟೇ. ಕಟ್ ಮಾಡಿದ್ದೀನಿ ಎಲ್ಲ ಇಳ್ಕೊಂಡು ಬಿಡ್ಲ. ಹಾಂ, ಹಂಗೆ ತಳ್ಳು ಹಂಗೆ ಕತ್ರಿಸ್, ಒಂಚೂರು ಕತ್ರಿಸ್ ತಳ್ಳು. ಹಾಂ, ಹೋಗುತ್ತೆ. ತಳ್ಳು ಹೋಗುತ್ತೆ ಹೋಗಲಿ. ಕತ್ರಿಸ್ ಈಗ. ಹಾಂ, ಒಂದ್ಸಲಿ ಸ್ಟ್ರೈಟ್ ಇಟ್ಕೊಂಡು ನೀಟಾಗಿ ಕತ್ತರಿಸಿದ್ರೆ ಬರುತ್ತೆ. ಒಂದು ವರ್ಷ ಆಯ್ತಲ್ಲ ಬೈಂಡಿಂಗ್ ಹಾಕಿ, ಹಂಗಾಗಿ ಎಲ್ಲ ಮರ್ತೋಗ್ಬಿಟ್ಟಿದೆ ನಿಂಗೆ. ಕಟ್ ಮಾಡೋದು ಹಿಂಗೆ ಬಿಡು. ಅಯ್ಯೋ, ಕರೆಕ್ಟಾಗಿ ಬರಬೇಕಂತೆ ರೂಲ್ಸ್ ಆಯ್ತಾ. ಸ್ಕೂಲ್ ಡೇಸಲ್ಲಿ ಅದು ಬೈಂಡಿಂಗೆ ಮುಂಚೆ ಎಲ್ಲ ನಮಗೆಲ್ಲ ಇಷ್ಟೊಂದು ಬುಕ್ಗಳು ಇರ್ತಿರ್ಲಿಲ್ಲ. ಈಗಂತೂ ಬುಕ್ ರಾಶಿ
ಸಿಕ್ಕಾಬಟ್ಟೆ ರಾಶಿ ಮಾಡಿರ್ತಾರೆ, ಅದು ಏನಕ್ಕಂತ ಗೊತ್ತಿಲ್ಲ. ಮುಂಚೆ ನಮ್ಮ ಬುಕ್ ಏನಿತ್ತು, ಈಗ 1 to ಡಬಲ್ಲು ತ್ರಿಬಲ್ ಆಗ್ಬಿಟ್ಟಿದೆ ಈಗ. ತ್ರಿಬಲಾ? ಕ್ಲಾಸ್ ವರ್ಕು, ಹೋಮ್ ವರ್ಕು, ಯೂಟ್ಯೂಬ್ಕು, ಅಯ್ಯೋ ಇದೇ ಸಾಕಾಗುತ್ತೆ. ನಮಗೆ ಇದು ಕಾಪಿ ರೈಟಿಂಗ್ ಕೊಡ್ತಾರೆ. ನಮಗೂ ಇತ್ತು, ಈ ಸಲ ಕೊಟ್ಟಿಲ್ಲ ಅಷ್ಟೇ. 8th ಗೆ ನಮಗೆ 4th ಗೆ ಸಲ ಕಾಪಿ ರೈಟಿಂಗ್ ಹೋದ ಸಲ ಎಲ್ಲ ಇತ್ತು, ಬಟ್ ಈ ಸಲ ಕೊಟ್ಟಿಲ್ಲ. ಕಾಪಿ ರೈಟಿಂಗ್ ನಮಗೆ ಇದೆಯಾ? ಕಾಪಿ ರೈಟಿಂಗ್ ಇರಲ್ವಾ? ನಿನಗಿರಲ್ಲ ಇರಲ್ಲ. ಸಣ್ಣವರಿಗಿರುತ್ತೆ, ಅವರಿಗೆ ಅಕ್ಷರಗಳೆಲ್ಲ ಮರ್ತೋಗಿರುತ್ತೆ, ಬರಲ್ಲ ಅಂತೇಳಿ ಇರುತ್ತೆ. ಬಟ್ ನಿನಗೂ ಕಾಪಿ ರೈಟಿಂಗ್ ಕೊಡ್ಬೇಕು ಆಕ್ಚುಲಿ. 8th ಇದೆಯಾ? ಮೋಸ್ಟ್ಲಿ ಆಮೇಲೆ ಕೊಡ್ತಾರೆ ಕಾಪಿ ರೈಟಿಂಗ್. ನಿನಗೆ ಫಸ್ಟ್ ಕೊಡಿಸ್ಬೇಕು, ನಿನಗೆ ಕರೆಕ್ಟಾಗಿ ಬರ್ತಾ ಇಲ್ಲ ಅಕ್ಷರಗಳು. ಆಯ್ತು ಸರಿ, ಮುಗಿಸಾಯ್ತು ನೋಡಿ. ಆಲೆ ಬರ್ತಾ ಇಲ್ಲ ಅಂತೇಳಿ ಬೈಂಡಿಂಗ್ ಹಾಕೋದು ಮರ್ತೋಗ್ಬಿಟ್ಟಿದೆ ಅಂತೆ, ಹೇಳ್ಕೊಡ್ಬೇಕಂತ ನೋಡಿ. ಕಟ್ ಮಾಡೋದು ಗೊತ್ತು. ಆಯ್ತು ಸರಿ, ಹೇಳ್ಕೊಡ್ತೀನಿ. ಆಯ್ತು, ಕೊಡು ನೋಡ್ಕೊ ಕರೆಕ್ಟಾಗಿ. ಇದೇನು ಫೋಲ್ಡ್ ಮಾಡಿ ಕಟ್ ಮಾಡ್ತೀಯಲ್ಲ, ಇಲ್ಲಿ ಈ ರೀತಿ ಪಿನ್ ಹೊಡೆದಿತ್ತು ಅಂತ ಇಟ್ಕೊ. ಪಿನ್ ಹೊಡೆದಿದ್ರೆ ಇಲ್ಲಿ ಒಳಗಡೆ ಫೋಲ್ಡ್ ಮಾಡ್ಬೋದು ಅದನ್ನು, ಪೀಸ್ನ. ಅದಂಗೆ ನೋಡಿ ಈಗ ಎಲ್ಲ ಬುಕ್ಕಲ್ಲಿ ಹೊಡೆದಿರ್ತಾರೆ. ಆಯಿತು, ನೋಡು ಫಸ್ಟ್ ನೀನು ನೋಡು ಕರೆಕ್ಟಾಗಿ. ಮಾಮೂಲಿ ಸೆಂಟ್ರ್ ಇಟ್ಕೊಳ್ತೀಯಾ? ಸೆಂಟ್ರ್ ಇರುತ್ತೆ. ನಾನು ಫೋಲ್ಡ್ ಮಾಡಿದ್ನಲ್ಲ ಅದೇ ಸೆಂಟ್ರ್. ಇದಾದ್ಮೇಲೆ ಇದನ್ನ ಹಿಂಗೆ ತೆಗಿಬೇಕು. ಇದು ಕತ್ರಿ, ಓಕೆನಾ? ಹಿಂಗೆ ತೆಗೆದಾದ್ಮೇಲೆ ನಂಗೆ ಇಲ್ಲಿ ಕಟ್ ಮಾಡ್ಬೇಕಲ್ಲ, ಅದೇ ನಂಗೆ ಕಷ್ಟ. ಅದು ಕಟ್ ಮಾಡೋದು ಬೇಡ, ಇದು ಯಾಕೆ? ಇದನ್ನ ಹಿಂಗೆ ಎತ್ತಿ ನಿಧಾನ ಬುಕ್ಕು. ಆಯಿತು, ನನ್ನ ಬುಕ್ಕು ಅಂತೂ ಐತೆ. ಬಿಡು, ಕಟ್ ಮಾಡೋದೇ ಬೇಡವಾ ಇದಕ್ಕೆ? ಇದಕ್ಕೆ ಕಟ್ ಮಾಡೋದೇ ಬೇಡ, ತುಂಬ ಈಸಿ ಇದು. ಇಲ್ಲಿ ನೋಡು, ಇದು ಕರೆಕ್ಟಾಗಿ ಸೇರಿಸ್ಕೋಬೇಕು ನೀವು, ಆಯಿತಾ? ಆ ಕಡೆ ಸೇರಿಸಿದ್ಯಾ, ಈ ಕಡೆನೂ ಸ್ವಲ್ಪ ಜಾಸ್ತಿ ಬಿಡು ಲೈಟಾಗಿ. ಈ ಕಡೆನೂ ಕೂಡ ಅದೇ ಥರ ಇದು ತೆಗಿವಾಗ ಹುಷಾರು. ಇನ್ನೊಂದ್ಸರಿ ಹಾಕ್ಬಿಡ್ಲ? ಏನಿನ್ನೊಂದ್ಸರಿ? ಇನ್ನೊಂದು ಶೀಟು ಬೇಡ, ಇದೆಲ್ಲ ಹೆಸರು ಬಿಡ್ಬೇಕು ನಾವು. ಹೆಸರು ಇದೆಲ್ಲ ಬರೀಬೇಕು. ಹುಷಾರಾಗಿ ಹಾಕು. ಅದು ನಂಗೆ ಕಟ್ ಮಾಡಿಕೊಡು ಮರ. ನಂಗೆ ಕಟ್ ಮಾಡಿಕೊಟ್ರೆ ಅದು ಹೆಂಗೋ ಓಕೆ ಮಾಡ್ಬೋದು. ನಂಗೆ ಇದು ಮಾಡಿದ್ರೆ ಇಲ್ಲ, ನಂಗೆ ಇದು ಕಿತ್ತೋಗುತ್ತೆ ಅಂತ. ಸರಿ ಆಯ್ತು, ಪಿನ್ ನೆಟ್ಟಿಗೆ ಮಾಡಿಲ್ಲ ಅಂದರೆ ಅದು ಕಿತ್ತೋಗುತ್ತೆ. ನಾವು ನೆಟ್ಟಿಗೆ ಹಾಕ್ತೀವಿ, ನಾವು ಹಾಕೋದು ನೆಟ್ಟಿಗೆ ಹಾಕ್ಬೇಕಲ್ವಾ? ನಿಮ್ದು ಹೆಂಗೆ ಮಾಡ್ತಿದ್ರಾ? ಕಟ್ ಮಾಡ್ಕೊಡ್ತಿದ್ದೆ. ಕಟ್ ಮಾಡಿ ಹಾಕ್ತಿದ್ರಾ? ನಾನು ನಿನಗೆ ತುಂಬ ಹಾಕಿದ್ವಿ. ಮಾಡ್ತಿರ್ಲಿಲ್ಲ ಜಾಸ್ತಿ. ಇದು ನಮಗೆ ಈಸಿ, ಬಟ್ ನಂಗಲ್ಲ ಈಗೀಗ ಬುಕ್ಕಿಂದ ಅದು ಕಿತ್ತೋಗ್ಬಿಡ್ತಾವಲ್ಲ. ನಮಗೆ ಅವಾಗ ಸ್ಟೆಪ್ಲರ್ ಇರ್ತಿರ್ಲಿಲ್ಲ, ಸ್ಟೆಪ್ಲರ್ ಪಿನ್ ಇರ್ತಿರ್ಲಿಲ್ಲ. ಟೇಪಾ ಹಂಗೆ ಫೋಲ್ಡಿಂಗ್ ಅಷ್ಟೇ, ಜಸ್ಟ್ ಫೋಲ್ಡಿಂಗ್ ಅಗಲ ಇದಷ್ಟೇ. ಹಿಂಗೆ ಈ ತರ ಪೇಪರ್ ಆಗ್ತಿರ್ಲಿಲ್ಲ. ಅದ್ಯಾವ್ದೋ ರೆಡಿಮೇಡ್ ತರ ಬರ್ತಿತ್ತ ತಾನೆ, ಕಲರ್ ಪೇಪರ್ ಬರ್ತಲ್ಲ, ಆ ಪೇಪರ್ ಹಾಕಿ ಫೋಲ್ಡ್ ಮಾಡ್ಬಿಡ್ತಿದ್ವಿ. ಇದಾದ್ರೆ ಎದೊಳತಿಂಗೆ, ಹಂಗಾಗಿ ಸ್ಟೆಪ್ಲರ್ ಹೊಡಿಲೇಬೇಕು. ಇದು ಟ್ರಾನ್ಸ್ಪರೆಂಟ್ ಅಲ್ವಾ, ಅದಕ್ಕೆ ಟ್ರಾನ್ಸ್ಪರೆಂಟ್. ಇದು ಒಳಗೆ ಏನಿದೆ ಅದೆಲ್ಲ ಕಾಣ್ತದೆ. ಈಸಿನಾ ಅದು ಈಸಿನಾ? ಈಸಿ ಅನ್ನೋಕ್ಕಿಂತನೂ ಇಲ್ಲಿ ನೀಟಾಗಿ ಎಡ್ಜ್ ಕೂತ್ಕೊಳ್ಳುತ್ತೆ ನೋಡಿ. ಇಲ್ಲಿ ಯಾಕೆ ಅಂತ ಹೇಳ್ತೀನಿ ಕೇಳು. ಇಲ್ಲಿ ಡಬಲ್ ಫೋಲ್ಡ್ ಆಗಿದೆ ಅಲ್ವಾ, ಇಲ್ಲಿ ಒಳಗಡೆ ಹೋಗಿ ಕೂತಿರುತ್ತೆ, ದಪ್ಪ ಇರುತ್ತೆ. ನೀನ್ ಕಟ್ ಮಾಡ್ಕೊಳ್ಳಿ, ಅಲ್ಲಿ ಪಿಸ್ರು ಸ್ಟಾರ್ಟ್ ಆಗುತ್ತೆ, ಹಿಂಗೆ ಕಿತ್ಕೊಂಡು ಹೋಗಿ ಬರುತ್ತೆ. ನಾನು ತುಂಬಾ ಓದ್ಸಲ ಎಲ್ಲ ಹಂಗೆ ಹೊಂಟೋಗ್ಬಿಡ್ತಿತ್ತು ಬುಕ್. ಇನ್ನೊಂದು ಡಬಲ್ ಫೋಲ್ಡ್ ಇದೆಯಲ್ಲ, ಗಟ್ಟಿ ಇರುತ್ತೆ. ಈಗ ಇಲ್ಲಿ ಕತ್ರಸೇ ಇಲ್ವಲ್ಲ, ಹಂಗಾಗಿ ಕೊಡು ಸ್ಟೆಪ್ಲರ್. ಈ ತರನೇ ಹಾಕಕ್ ಟ್ರೈ ಮಾಡು. 1-2 ಫಸ್ಟ್ ಹಾಕು, ಆಮೇಲೆ ನಿನಗೆ ಈಸಿ ಅನ್ಸುತ್ತೆ ಅಂತ. ಈಗ 2-3 ಏನು 2-3 ಹಾಕ್ಕೊಡ್ಬೇಕು. ಇನ್ನೊಂಚೂರು 2-3 ಹಾಕ್ಕೊಟ್ಬಿಡ್ಬೇಕು. ನಂಗೆ ಅದು ಬೇಡ, ಫಸ್ಟ್ ನಂಗೆ ಡೈರಿ ಬೇಕು. ಈ ಡೈರಿ ಒಂಚೂರು ನಂಗೆ ಹಾಕಕ್ಕೆ ಬೇಡ. ಇದೇನೇ ಕೇಳಿ ನಾನು ಹೇಳ್ತಿರೋದು, ಈ ಡೈರಿ ಹಾಕೋಕ್ಕೆ ಇಲ್ಲ ಈ ಥರ ಪಿನ್ನು ಹೊಡೆದಿಲ್ಲ, ಇದು ಹಂಗೆ ಹಾಕೋರೆ. ಅದಕ್ಕೆ ಕಟ್ ಮಾಡಲೇಬೇಕು. ಕಟ್ ಮಾಡಲೇಬೇಕಾ? ಅದಕ್ಕೆ ಪಿನ್ ಮಧ್ಯ ಪಿನ್ ಬಂದು ಇದು ಮಧ್ಯದಲ್ಲಿ ಸೇರ್ಸಂಗ್ ಆಪ್ಷನ್ ಇಲ್ಲಲ್ಲ ಅದಕ್ಕೆ. ಅರ್ಥ ಆಯ್ತಾ? ಜಾಗ ಇಲ್ಲ ಸೇರ್ಸಕ್ಕೆ, ಈ ತರ ಫೋಲ್ಡ್ ಮಾಡಕ್ಕೆ. ಅದಕ್ಕೆ ಕಂಪಲ್ಸರಿ ಕಟ್ ಮಾಡಬೇಕು. ಹಂಗೆ ಅದಕ್ಕೆ ಕಟ್ ಮಾಡಿ ಹಾಕು. ಅದಂತೂ ನಂಗೆ ಗೊತ್ತಿಲ್ಲ. ಇನ್ನು ಟೆಕ್ಸ್ಟ್ ಬುಕ್ಸ್ ಆಲ್ಮೋಸ್ಟ್ ಹಂಗೆ. ಗೊತ್ತಿಲ್ಲ ನೀನು. ನೀನು ಕಟ್ ಮಾಡು, ಈ ತರ ಹಾಕೊಡ್ತೀನಿ ಎಲ್ಲ ಬುಕ್ಕು. ಈ ತರ ನೋಡು, ಹಾಕೊಡ್ತಾನೆ ಈ ತರ ಮಾಡ್ಕೊಡ್ತೀನಿ ಅಷ್ಟೇ. ಇದನ್ನೇನು ನಾನು ಮಾಡ್ಬೋದು. ಇಲ್ಲ ಅಂದ್ರೆ ನಾನು ಆ ತರ ಮಾಮ್ ತರ ಹಾಕ್ಬಿಡು, ನಾನು ಪಿನ್ ನೋಡು. ಸ್ಟೆಪ್ಲರ್ ಪಿನ್ ಇನ್ನು ಹೊಡಿಬೇಕಾದ್ರೆ ಹೊಡಿ ಸಾಕು. ಆಮೇಲೆ ನೋಡ್ಕೊಳ್ಳಿ. ಸ್ಟೆಪ್ಲರ್ ಪಿನ್ ಇಲ್ವಲ್ಲ ಜಾಸ್ತಿ. ಇನ್ನೊಂದು ಯಾವ್ದಕ್ಕೆ ಇದಕ್ಕೆ ಹಾಕ್ಬೇಕಾ? ಅದೊಂದು ಮಾಮೂಲಿ ಕತ್ತರಿಸ್ಲೇಬೇಕು. ಇಲ್ಲಿ ಪಿನ್ ಇಲ್ವಲ್ಲ, ಇದಕ್ಕೆ ಮಾಮೂಲಿ ಕಟ್ ಮಾಡ್ಲೇಬೇಕು ಇದಕ್ಕೆ.
ಇಲ್ಲೊಂದು ಬೇಕಲ್ಲ, ನಾನು ಇಲ್ಲಿ ಹಾಕಿರಿ ಅನ್ಕೊಂಡಿದ್ದೆ. ಅಲ್ಲಿ ಬೇಕು ಇದು. ನಾನು ನಿನಗೆ ಅದಕ್ಕೆ ಹೇಳಿದ್ದು, ಎಲ್ಲಿ ಪಿನ್ ಎಕ್ಸ್ಟ್ರಾ ಬೇಕು ಅಂದರೆ ನೀನು ಪಿನ್ ಹೊಡ್ಕೋ. ಅಯ್ಯ ಬೇಡಪ್ಪ, ನನಗೆ ಡೌಟು ಹೊಡ್ಕೊಳಕ್ಕೆ ಹೋಗಿ ಉಲ್ಟಾ ಹೊಡ್ಬಿಟ್ಟೆ ಅಂತ ನಂಗೆ ಭಯ. ಆಚೆ ನಾನು ತುಂಬ ಸಲ ಮಾಡಿದ್ದೀನಿ ಅದಕ್ಕೆ ಮಾಮೂಲಿ ನೀನು ಹಾಕ್ತೀಯಲ್ಲ, ಹಂಗೇನೇನು ಸ್ಪೆಷಲ್ ಏನಿಲ್ಲ. ಬಟ್ ನಂಗೆ ಇಂಥ ಬುಕ್ಕಿಗೆ ನೆಟ್ಟಿಗೆ ಬರಲ್ಲ. ನಂಗೆ ಈ ಥರ ಬುಕ್ಕಲ್ಲಿ ಕ್ಲಿಯರಾಗಿ ಹಾಕಕ್ಕೆ ನನಗೆ ಬರಲ್ಲ. ಇದು ಕಟ್ ಮಾಡುವಾಗ ಸೊಟ್ಟ ಬಿಡ್ರೆ ಹೋಯ್ತೈತೆ ನೋಡು, ಅದೇ ಬೇಜಾರಿದೆ. ಲೆವೆಲಾಗೆ ಸುಯಿ ಅಂತ ಹೇಳ್ಕೊಂಡು ಹೋಗು. ಅಯ್ಯೋ 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 ನೆಕ್ಸ್ಟ್ ಇವು ಯಾವುದು ಎಲ್ಲ ಬುಕ್ಕು ಇಲ್ಲೇ ಬುಕ್ಕು ಇಲ್ಲೇ ಬುಕ್ಕು ಅಲ್ಲೇ ಬುಕ್ ಎಲ್ಲದಕ್ಕೂ ಪಿನ್ನವೆ. ಇದಕ್ಕೆ ಹಿಂಗೆ ಇಟ್ಕೊಂಡು ಮಾಮೂಲಿ ಸೆಂಟರ್ ಮಾಡ್ಕೊಂಡು ಇದು ಕಟ್ ಮಾಡಬೇಕು. ತೆಗಿಬೇಡ, ಸುಮ್ಮನೆ ಇರೋದು. ಆಲ್ರೆಡಿ ಇಲ್ಲೇ ಬಿಸ್ತಾವ ನೋಡಿ. ಹಿಂಗೆ ಮಾಡಿ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಇಟ್ಕೊಂಡ್ರೆ ಇಲ್ಲೇ ಲೆವೆಲ್ ಮಾಡಿ ತಡಿ ಮಾಡ್ತೀನಿ. ಹಾಂ, ಮೊದಲು ಅಲ್ಲಿ ಲೆವೆಲ್ ಮಾಡಿದತ್ತ ನಾವು ಮುಂದಕ್ಕೆ ಹೋಗೋಕ್ಕಾಗೋದು. ಇಷ್ಟೊಂದೆಲ್ಲ ಏನಕ್ಕೆ ಇಲ್ಲೊಂದು ಚೂರು ಹಿಂಗೆ ಲೈಟಾಗಿ ಹಂಗೆ ಮಾಮೂಲಿ ಕಟ್ ಮಾಡಿದ್ರೆ ಮುಗ್ದೋಯ್ತಲ್ವಾ? ಅದು ಲೆವೆಲೇ ಬೇಕಾ ಏನು ಮಾಡೋಕ್ಕೆ? ಜಾಸ್ತಿ ಮಾಡೋಕ್ಕೋಗ್ಬಿಡ. ಲೆವೆಲ್ ಇದ್ದರೆ ನಿನಗೆ ಕರೆಕ್ಟಾಗಿರುತ್ತೆ ಅಂತ. ಹಂಗೆ ಟೆಕ್ಸ್ಟ್ ಬುಕ್ಸ್ ಎಲ್ಲ ಹಾಕೊಟ್ಬಿಡ್ಬೇಕು. ಲೆವೆಲ್ ನೋಡಿ, ನಾನು ಹಾಕ್ಕೊಡ್ತೀನಿ. ಆಯ್ತು. ಇಲ್ಲೇ ಬುಕ್ಸ್ ಎಲ್ಲ ನಾನು ಹಾಕ್ತೀನಿ. ಸರ್ವಿಸಿಗೆ ಹೋದ್ರೆ ಏನು ಮಾಡ್ತೀಯಾ? ಈಗ ಹೋಗ್ಬೇಕಲ್ಲಿ, ನಾನು ಎಲ್ಲ ಹೋಗ್ಬೇಕು, ಕೆಲಸ ಐತೆ. ಟೆಕ್ಸ್ಟ್ ಬುಕ್ಸ್ ಬಂದ್ಮೇಲೆ ಟೆಕ್ಸ್ಟ್ ಬುಕ್ಸ್ ಹಾಕ್ಬೇಕಷ್ಟೇ. ಸರ್ವಿಸಿಗೆ ಹೋದಾಗ ಅವಾಗ ಏನು ಮಾಡ್ತೀಯ? ಸೊಟ್ಟಪಟ ಬಂದಿಲ್ಲ. ಹಾಂ, ಮತ್ತಿರ್ಗ ಸೊಟ್ಟಪಟ್ಟ ಇಲ್ಲ ನೋಡೋ ಜಾಸ್ತಿ ಆಯ್ತು, ಅದನ್ನೇ ಹೇಳಿ ನಾನು. ಅಷ್ಟೊಂದು ಬೇಕಾ? ಇವ್ರು ಯಾಕೆ ಪ್ಲಾಸ್ಟಿಕ್ ಕವರ್ ಕೊಟ್ಟಿದ್ದಾರಲ್ಲ? ಈ ಕಾಕಿ ಕಲರ್ ಕೊಡ್ತಿದ್ರಲ್ಲ. ಕಾಕಿ ಕಲರು? ಅದ್ಯಾವ ಕಾಕಿ ಕಲರು? ನಾನು ಫಸ್ಟಿನ ನಮಗಿದೇ ಕೊಟ್ಟಿದ್ದು. ಅದಕ್ಕೆ ನಂಗೆ ಗೊತ್ತಿಲ್ಲ. ಹಾಂ ಅಪ್ಪ, ನಿಜ ತುಂಬ ಇದಾಗುತ್ತೆ. ಅದು ನೋಡಿ ಹೆಂಗಾಗೈತೆ ಅಪ್ಪ, ತುಂಬ ಆಗ್ಲಾಯ್ತು. ಬರೀ ಕಾಮೆಂಟ್ರಿ ಹೇಳು, ನೀನು ಆಮೇಲೆ ಕುತ್ಕೊಂಡು ಮಾಡು, ನಾನು ಒಂದಕ್ಕೆ ಹಾಕ್ತೀನಿ ಅಷ್ಟೇ. ಇದೊಂದಕ್ಕೆ ಹಾಕೊಡು, ಇಂಥವು ಇದ್ರೆ ನಾನು ಕೊಡ್ತೀನಿ, ಅದೇ ಹಾಕು. ಅಷ್ಟೊಂದು ಜಾಸ್ತಿ ಆಯ್ತಾ ಇದು? ತುಂಬ ಅಗಲ ಆಯಿತು ಅಂತ. ಅದು ಹಿಂಗೆ ಅಗಲ ಮಾಡಿ ನೋಡು, ಹಿಂಗೆ ತೆಗಿ ಓಪನ್ ಮಾಡೋದನ್ನ. ಅಲ್ಲಿ ಹೆಂಗೆ ಬರುತ್ತೆ ಅಂತ ಇನ್ನೂ ಹತ್ರಕ್ಕೆ ಮಾಡ್ಬೇಕಾ? ಇನ್ನೂ ಸ್ವಲ್ಪ ಹತ್ರ ಬೇಕಾಗುತ್ತಲ್ಲ. ಅಗಲ ನೋಡಿ, ಎಷ್ಟು ಅಗಲ. ಅಲ್ಲೇನು ಅಗಲ ಮಾಡ್ತೀವಿ, ಇಲ್ಲಿ ನೋಡಿ. ಇದು ಇಟ್ಟ ಮೇಲೆ ಏನಾಗುತ್ತೆ ನೋಡಿ ಅಷ್ಟೇ. ಸರಿ ಆಯ್ತು, ನಿನಗೆ ಹೆಂಗೆ ಬೇಕು ಹಂಗೆ ಹಾಕು. ನೋಡಿ, ಇದ್ದು ಗ್ಯಾಪ್ ಬರುತ್ತೆ. ನಂಗೆ ಅದೇ ಪ್ರಾಬ್ಲಮ್. ಯಾವತ್ತೇ ಇದೆ ನಾನು ಡೈರಿಗೆ ಇದು ಪ್ರಾಬ್ಲಮ್ ಬರುತ್ತೆ. ಡೈರಿ ಕ್ಲಾಸ್ ವರ್ಕ್ ಹೆಂಗಾರಾಗಲಿ ನಂಗೆ ಮೊದಲು ನೆಟ್ಟು ಡೈರಿ ಇರಬೇಕು. ಇದು ಪೆನ್ಸಿಲ್ ಪೆನ್ನಲ್ಲಿ ಮಾರ್ಕ್ ಮಾಡ್ಕೊ ಫಸ್ಟು. ಮಾರ್ಕು ಫೋಲ್ಡ್ ಮಾಡಿ ಅವಾಗಲೇ ಇಟ್ನಲ್ಲ, ಇದು ಪ್ರಾಬ್ಲಮ್. ಬ್ಯಾಗಲ್ಲಿ ಎಜ್ಜಲ್ಲಿ ಬ್ಯಾಗ್ ಒಂದು ಚೂರು ಚೂರು ಗಲೀಜಾಗಿದ್ರೆ ಅಟ್ಟೆ ಮೇಲೆ ಅದೆಲ್ಲ ಕಸ ಕುತ್ಕೊಂಡಿರುತ್ತೆ. ಕೇಳಿಸ್ಕೊ, ಇಲ್ಲಿ ನೀನು ಹೆಂಗೆ ಮಾಡು ಅಂದರೆ, ಇಲ್ಲಿ ನಾನು ಕಟ್ ಮಾಡಾಕ್ದೆ ಅಲ್ವಾ, ಅದನ್ನು ಒಳಗಡೆ ಫೋಲ್ಡ್ ಮಾಡು. ಡಬಲ್ ಸಿಗತ್ತೆ ಇಲ್ಲಿ ನಿನಗೆ. ಅದು ಫೋಲ್ಡ್ ಮಾಡ್ಬೋದಾ? ಇಲ್ಲಿಂದ ಕಟ್ ಮಾಡ್ತೀವಾ, ಇಲ್ಲಿವರೆಗೂ ಪೆನ್ಸಿಲಲ್ಲಿ ಮಾಡ್ಕೊಂಡು ಮಾರ್ಕ್ ಮಾಡಿ ಕಟ್ ಮಾಡು. ಕಟ್ ಮಾಡಿದ್ಮೇಲೆ ಇದು ಫೋಲ್ಡ್ ಮಾಡ್ಬೇಕು ಒಳಗೆ. ಸರಿ, ಇದು ಆಮೇಲೆ ಹಾಕು. ಇನ್ನೊಂದು ತೋರಿಸ್ತೀನಿ ಕೊಡಿ. ನಂಗೆ ಅದ ಗೊತ್ತಿಲ್ಲ ಹಾಕಕ್ಕೆ. ಯಾವುದು? ಅದು ಗೊತ್ತಲ್ವಾ? ಇನ್ನೊಂದು ಈ ಥರದ್ದು ಕೊಡು. ಆ ಥರದ್ದಿಲ್ಲ ಬಿಡು. ಇಲ್ಲ, ಡೈರಿ ಒಂದೇ ಇರೋದು. ಆಮೇಲೆ ಅದು ಕೊಟ್ಟ ಮೇಲೆ ಇದು ಮಾಡೋಣ. ಇರೋದು ಇದು ಒಂದೇ. ಹಾಕ್ತೀಯಾ ಬೇರೆ ಹಾಕ್ಬೇಕಾ? ಇದನ್ನೇ ಹಾಕ್ಬೇಕು. ಇದು ಮಾಮೂಲಿನೇ ಆಯ್ತಲ್ಲ. ಫೋಲ್ಡ್ ಮಾಡಿ ಇನ್ನೊಂದು ಮಾಡ್ಲಾ? ನಂಗೆ ಇನ್ನೊಂದು ಬೇಕಲ್ಲೇ. ಈಗ ನಾನು ಹೇಳಿದ್ದು ಇದೇ ಇಲ್ಲ, ಇನ್ನೊಂದು ಬೇರೆದು ಕಟ್ ಮಾಡೋಣ. ಬೇರೆದು ನಂಗೇನಂದ್ರೆ ಅದು ಎಡ್ಜಲ್ಲಿ ಇಲ್ಲಿ ಎಡ್ಜ್ ನಂಗೆ ಕ್ಲಿಯರ್ ಆಗಿರ್ಬೇಕು. ಕ್ಲಿಯರ್ ಬರಲ್ಲ, ಇದು ಎಷ್ಟೇ ಮಾಡೋದು ಕ್ಲಿಯರ್ ಬರಲ್ಲ. ಕೊಡ, ಇಲ್ಲ ರೋಲ್ ಕೊಡು. ಇಲ್ಲಿ ಇವಾಗ ಬೇರೆ ಬುಕ್ಕಿಗೆ ಹಾಕ್ತಿರೋದು. ಚಿಕ್ಕ ಬುಕ್ ಯಾವ್ದಾರ ಇದ್ರೆ ಅದಕ್ಕೆ ಹಾಕೋದು. ಚಿಕ್ಕ ಬುಕ್ ಇಲ್ಲ ಬಿಡು. ಚಿಕ್ಕ ಬುಕ್ ನಮಗೆ ಕೊಡೋದೇ ಇಲ್ಲ ಈ ವರ್ಷ ನೋಡಿ. ಎಲ್ಲ ಈ ಥರ ಲಾಂಗ್ ಬುಕ್ಕಲ್ಲೆಲ್ಲ ಲಾಂಗ್ ಬಿಡತ್ತಲ್ಲ ಅದು ಅಲ್ವೇನಾ? ಅವನಿಗೆ ಚಡ್ಡಿ ಹೊಲ್ಸನ್ ಸುಮ್ಮನೆ ಇರೋದು. ಒಂದು ಚಡ್ಡಿ ಅಪ್ಪ ಟ್ರಾನ್ಸ್ಪರೆಂಟ್ ಮತ್ತೆ ಒಳಗೆ ಕಾಣುತ್ತಲ್ಲ, ಟ್ರಾನ್ಸ್ಪರೆಂಟ್ ಅದು. ಒಂದು ಖರ್ಚಿಪ್ ಕಟ್ಟಿದ್ರೆ ಆಯ್ತು. ಚಡ್ಡಿ ಹೊಲ್ಸ್ಬೇಕು ಹಾಗೆ ನೋಡು. ನಿನ್ ಸೈಜ್ ಸರಿ ಆಗತ್ತೆ. ವೇಷ ಆಗತ್ ಕಣಲ್ಲ.
ನೋಡಿದೆ ನೋಡು ಕರೆಕ್ಟ್ ಐತೆ ನೋಡು ನಿನ್ ಸೈಜ್ ಸಮೋಸ ಅದ್ರ ಸಮೋಸ ಬೇರೆ ಇಟ್ಕೊಂತೀನಿ ಇದು ಇಟ್ಕೊಂಡು ಹೋಗ್ತೀಯ ಆ ಚಡ್ಡಿ ಒಳಗೆ ಚಡ್ಡಿ ಹಾಕೊಂಡೈತೆ ನೋಡು ಸ್ಕೂಲಿಗೆ ಹಾಕೊಂಡು ಹೋಗೋದು ಏಯ್ ಅದಿನ್ನೂ ಅಗಲ ಆಗುತ್ತೆ ನೋಡಲಿ ಬರ ಹಿಡ್ಕೊ ಬರ ಇಲ್ಲಿ ಇದಾನ ಬಾಡು ಇದು ಬುಕ್ಕು ಕಣು ನೆಟ್ಟಗೆ ಮಾಡು ಸ್ಟ್ರೈಟ್ ಬರ್ತಾ ಇದೆ ನೋಡು ಗೊತ್ತೈತೆ ಹಾಂ ಸ್ಟ್ರೈಟಾ ಏನು ನೋಡು ಹಿಂಗೋ ನೋಡ್ದ ಓಕೆ ಇದೆಲ್ಲ ನೆಟ್ಟಿಗೆ ಬರುತ್ತಾ ಈ ಪ್ಲಾಸ್ಟಿಕ್ ಕವರ್ ನೆಟ್ಟಿಗೆ ಹಾಕಕ್ಕೆ ಬರಲ್ಲ ಹೆಂಗೆ ಬರುತ್ತೆ ಹಂಗೆ ಹೆಂಗೆ ಬರುತ್ತೆ ಪೆನ್ಸಿಲ್ ಕೊಡಿಲ್ ಬೇಗ ಅದಿಲ್ಲೆಲ್ಲೂ ಇಲ್ಲ ಎತ್ಕೊಬರ್ಬೇಕು ಪ್ರತಿಗೆ ಎತ್ಕೊಬಾರ್ದು ನನ್ನ ಪೋಚು ಗೊತ್ತಾನೆ ಡ್ರಾಲ್ ಇದೆ ಇಲ್ಲೇ ಅಲ್ಲೇ ಆಯ್ತಾ ಮಿಷಿನ್ ಎತ್ತಾನೆ ಅದು ತುಂಬ ಬೇಡ ಬರೆಯೋದಿಲ್ಲಲ್ಲ ಇದು ನೀನು ಕೇಳಿದ ಪೆನ್ಸಿಲ್ ತಂದ್ಕೊಂಡ ಇದು ಬರೆಯೋದು ಬೇಕು ನನಗೆ ಅವ ಹಂಗಂದ್ರೆ ಪಿನ್ ಬೇಕು ಅಮ್ಮ ಪಿನ್ ಇದೆಯಮ್ಮ ಪಿನ್ ಇದೆಲ್ಲ ನೆಟ್ಟು ಬರುತ್ತೆ ಕೈಯಲ್ಲಿ ಹಿಡ್ಕೊಂಡು ಮಾಡು ಸ್ಟಾರ್ಟ್ ಏನೋ ಇದು ನೋಡ್ಕೊ ಇಲ್ಲಿ ಇದಕ್ಕೆ ಹಿಂಗೆ ಕಟಿಂಗ್ ಮಾಡ್ಬೇಕು ಹಿಂಗೆ ಅದು ಅಗ್ಲ ಆಯ್ತು ಅನ್ಸ್ತಿಲ್ವಾ ಅಗಲ ಏನಿಲ್ಲ ಇದನ್ನ ಒಳಗೆ ಫೋಲ್ಡ್ ಮಾಡ್ಬೇಕಿದು ಒಳಗ ನೋಡಿಲ್ಲಿ ಇದು ಒಳಗೆ ಫೋಲ್ಡ್ ಮಾಡಬೇಕು ಓ ಈ ರೀತಿ ಒಳಗೆ ಫೋಲ್ಡ್ ಮಾಡಿದ್ರೆ ನಿನಗೆ ಡಬಲ್ ಗ್ರಿಪ್ ಸಿಗುತ್ತೆ ಇದಾದ್ಮೇಲೆ ಈ ಕಡೆನೂ ಒಳಗೆ ಫೋಲ್ಡ್ ಮಾಡಬೇಕು ಎರಡು ಕಡೆನೋ ಹಾಂ ಒಂದು ಕಡೆ ಅಲ್ಲ ಬಟ್ ಇದು ಸ್ವಲ್ಪ ತಲೆ ಕೆಡ್ಸತ್ತೆ ನೀಟಾಗಿ ಮಾಡ್ಬೇಕು ಗಾಳಿಪಟ ಮಾಡೋಣ ಯಾವುದು ಗಾಳಿಪಟ ವೇಸ್ಟ್ ಆಗಲ್ಲ ಗಾಳಿಪಟ ಮಾಡೋಣ ಅದರಲ್ಲೇ ಓ ಆಗುತ್ತೆ ಅಲಾತೆ ದೊಡ್ಡದು ಸಣ್ಣದಿದು ಗಾಳಿಪಟ ಮಾಡೋಣ ಅಕ್ಕ ಅದರಲ್ಲಿ ಗಾಳಿಪಟ ನಿಂಗೆ ಆಗುತ್ತೆ ಮಾಡಿ ತೋರಿಸಿದ್ರೆ ಮಾಡೋ ಕೊಡು ಆಯ್ತು ಮಾಡಿ ತೋರ್ಸು ಮಾಡು ಆಯ್ತು ಆಯ್ತು ಮಾಡ್ತೀನಿ ಬಂದಿಲ್ಲ ಅಂದ್ರೆ ನಟ್ಟಿಗೆ ಬರುತ್ತಾ ಬಿಡುತ್ತಾ ಮಾಡೋ ಟ್ರೈ ಮಾಡೋಣ ಬರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಟ್ರೈ ಮಾಡೋಣ ಎಕ್ಸಾಮಿಗೆ ಹೋದಿರೋ ಫೇಲ್ ಆಯ್ತಿನ ಪಾಸ್ ಆಗ್ತೀನಿ ಅಂತ ಗೊತ್ತಾಗಲ್ಲ ಕೆಳಗಡೆ ಹೋಗ್ಬೇಕು ಇಲ್ಲ ಮೇಲಾರ ಹೋಗ್ಬೇಕು ಮೇಲೆ ಹೋಗ್ಲಿಲ್ಲ ಅಂದ್ರೆ ಕೆಳಗಡೆನಾರ ಹೋಗ್ಬೇಕು ಹಾ? ಆಯ್ತಾ ಗಾಳಿಪಟ ಅಂದ್ರೆ ಮೇಲೆ ಹೋಗ್ಬೇಕಾ ನೀನ್ ಕೆಳಗಡೆ ಬಿಡು ಹೆಂಗೋ ಮಾಡಿ ಕಳೆ ಕಳೆ ಹಿಂಗ ಆಡ್ಸು ಕಳೆಗೆ ಹೆಂಗೋ ಮಾಡಿ ಮೇಲೆ ಇರೋದಲ್ವಾ ಕೆಳಗಡೆ ಹಗ್ಗ ಕಟ್ಬಿಡು ಸುಯಿ ಅಂತ ಕಳೆ ಹಾಡಾಡ್ತಿರ್ತತೆ ಬೇಕಾ ಗೋಬಗಿಸೋ ಶೋನಿ ನೀ ಧನಿದ ಇದು ನೋಡಿ ಇಲ್ಲಿ ನೀನ್ ಏನು ಈಗ ನೋಡು ಹಿಂಗೆ ಡಬಲ್ ಫೋಲ್ಡ್ ನನಗೆ ಮತ್ತೆ ಹಂಗೆ ಬಂತು ಏನ್ ಮತ್ತೆ ಹೆಂಗೆ ಬರೀ ಅದೇ ಹೇಳ್ತಾ ಇದೆಯಲ್ಲ ಓ ನನಗೇನಂದ್ರೆ ಈಗ ಸರಿ ಇದೆ. ಹತ್ರ ಈಗ ಹತ್ರ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಇದೆ ನನಗೇನು ಬೇಕಂದ್ರೆ ಒಂಚೂರು ತೋರಿಸಿಲ್ಲ ಬಿಡು ಇಲ್ಲಿ ಇಲ್ಲಿ ಏನಕ್ಕೆ ಎಷ್ಟು ಗ್ಯಾಪ್ ಬರುತ್ತೆ ಇದು ಕಾಣುತ್ತೆ ಅಷ್ಟೇ ಅದೆಲ್ಲ ಬಿಟ್ಟು ನಂಗೆ ಇಲ್ಲ ಇದೇನಕ್ಕೆ ಇಲ್ಲಿ ಪೀಸಿಂಗ್ ಆಗ್ಲಾ ಬಂತು ಅದು ಬರ್ಲೇಬೇಕಲ್ವಾ ಹಾಂ ನಂಗೆ ಹಂಗೆ ಬರಂಗಿಲ್ಲ ಇದರಲ್ಲಿ ಫೈನಲ್ ಟೆಸ್ಟ್ ಇದೆ ಹೆಂಗಿದೆ ನೋಡ್ರಿ ಅದು ಬೇರೆ ಅದೇ ತರನೇ ಈಗ ಬಂದಿರೋದಲ್ವ ಇದು ಇಲ್ಲ ಇಲ್ಲಿ ಗ್ಯಾಪ್ ಅಷ್ಟು ಬರುತ್ತೆ ಪರ್ಫೆಕ್ಟ್ ನಂಗೆ ಅಷ್ಟು ಬರಲೇಬಾರ್ದು ಅಷ್ಟು ಬರಬಾರ್ದು ಬಾಕಿದೆಲ್ಲ ನೀನೇ ಮಾಡ್ಕೊಳ್ಳೋದು ಇನ್ನೊಂದು ಇಲ್ಲ ನಂಗೆ ಅಲ್ಲಿ ಹೋಗ್ಬೇಕಲ್ಲ ಎಲ್ಲೋ ಲಾಸ್ಟ್ ಒಂದೇ ಒಂದು ಇನ್ನೊಂದು ಒಂದೇ ಒಂದು ಲಾಸ್ಟ್ ಇನ್ನೊಂದು ಬೇಕು ನನಗೆ ಎರಡು ಎಲ್ಲ ಬೇಡ ಒಂದೇ ಒಂದು ಸಾಕು ಸಾಧ್ಯನೇ ಇಲ್ಲ ಬಾ ನಂಗೆ ಇನ್ನೊಂದು ಪಪ್ಪನೂ ಇಲ್ಲ ನೀನು ಮೊದಲು ಬುಕ್ ಕೊಡೋ ಇಲ್ಲಿ ಬುಕ್ ಎತ್ಕೊಂಡು ಹೋಗೋವನೆ ಮೇಕೆ ಅಕ್ಕ ಪಕ್ಕ ಅಪ್ಪ ಇನ್ನೊಂದು ಬೇಕು ಇನ್ನೊಂದು ಇಲ್ಲ ಏನಿಲ್ಲ ಇದು ಮಾಡಿ ತೋರಿಸಿದ್ನಲ್ಲ ಇದೇ ಥರ ಏನ ಮಾಡ್ತಿದ್ಯಾ ಪ್ರತಿ ಸ್ಕೆಚ್ ಹಾಕಬೇಕು ಫಸ್ಟ್ ಏನೇ ಮಾಡುತ್ತೆ ಏನು ಹಾಕೋಬೇಕು ಸ್ಕೆಚ್ ಕೆಚ್ಚಪ್ಪು ಸ್ಕೆಚ್ ನೋಡು ಒಂದು ಸ್ಕೆಚ್ ಆಗ್ತದೆ ನನಗೆ ಏನು ಬೇಕೋ ಪೆನ್ಸಿಲ್ ಅಲ್ಲೇ ಇರ್ಬೇಕಿತ್ತು ಸ್ಕೆಚ್ಚು ಹೊರಡುತ್ತೆ ಬೇಗ ಸ್ಟೆಪ್ಲರ್ ಪಿನ್ ನೋಡ್ಕೊ
ಹಂಗೆ ಹೊಡೆದ್ಬಿಡಪ್ಪ. ಸ್ಟೆಪ್ಲರ್ ಪಿನ್ ತರಬೇಕು ಖಾಲಿ, ಇದರಲ್ಲಿ ಎಷ್ಟಿದೆ ಅಷ್ಟೇ, ಅವಾಗ ಯೂಸ್ ಮಾಡಿಬಿಟ್ಟಿದ್ದು. ನೀನೇನು ಮಾಡ್ತಿದ್ಯೋ? ಹಿಂಗೆ ಇರಲಿಲ್ಲ ಇದು ಹೋಲ್ಡಿಂಗು, ಏನು ಹಿಂಗೆ ಇರಲ್ಲ ಯಾಕೆ? ಇದು ಅದು ಒಳಗ್ತಾನೆ ಕಾಣಲ್ವಲ್ಲ ಈಚೆಗೆ, ಸಾಕು. ಇದು ಮೇಲೆ ಬರಬೇಕಾ? ಆ ಪೇಪರ್ ಬೇಕು, ಪೇಪರ್ ಬೇಕು. ಅಯ್ಯೋ, ಇದು ಮೇಲೆ ಬರಬೇಕಾ? ಹೆಂಗೆ ಕೇಳಿದ್ದು ನಾನು. ಅಪ್ಪ ಹೇಳೋದಷ್ಟ ಇತ್ತು ನಿಮಿಷ. ಪೇಪರ್ ಬೇಕು, ಪೇಪರ್ ಬೇಕಿದು, ಪೇಪರು 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 ಬೇಕಿದು. ಇಲ್ಲಂದ್ರೆ ತೆಗಿಸ್ತಾರ ಅದನ್ನ, ತೆಗಿಸ್ತಾರಾ? ಅದು ಲಾಸ್ಟಿನ ಪೇಪರ್ ಎಲ್ಲ ಬೇಕು ಅಂತಾರೆ. ಇದರಾಗಲಿ ಟೆಕ್ಸ್ಟ್ ಬುಕ್ಕರಾಗಲಿ ಅಲ್ಲಿ ಹೆಸರು ಎಲ್ಲ ಬರೆದ್ಬಿಟ್ಟು ಇದು ಚಾಪ್ಟರ್ ಆಯಿತು ಅಂತ ಎಲ್ಲ ಅಲ್ಲಿ ಮೆನ್ಷನ್ ಮಾಡ್ಬೇಕು ಫಸ್ಟ್ ಪೇಜಲ್ಲಿ. ಅದಕ್ಕೆ ಇದರಾಗಲಿ ಕ್ಲಾಸ್ ವರ್ಕರಾಗಲಿ ಅದಕ್ಕೆ. ಸ್ಟೆಪ್ಲರ್ ಕೊಟ್ಟನಲ್ಲ ಲಾಸ್ಟು ಹಂಗೆ ಮಾಡಿ. ಇಲ್ಲ ಇಲ್ಲ, ಲಾಸ್ಟ್ ಸರಿ ಇದೆ. ಫೋಲ್ಡಿಂಗ್ ಏನೋ ಇದು ನೋಡು, ಡಬಲ್ ಫೋಲ್ಡಿಂಗು ಗ್ರಿಪ್ ಇರುತ್ತೆ. ಬಟ್ ಅದು ಔಟ್ ಸೈಡ್ ಕಾಣಿಸುತ್ತಲ್ವಾ? ಕಾಣಿಸೋದು ಏನಾಗಲ್ಲ, ಗ್ರಿಪ್ ಇರುತ್ತೆ. ನಾವು ಗ್ರಿಪ್ ಇದ್ರೆ ಹಿಂಗೆ ಹಂಗಿಲ್ಲ ಅಂದರೆ ಹಿಂಗಿಲ್ಲ ಅಂದರೆ ಹಿಂಗೆ ಏನು ಮಾಡೋಕ್ಕೆ ಬರಲ್ಲ. ಯಾವ್ದಾರ ಒಂದಕ್ಕೆ ಸೆಟ್ ಆಗಬೇಕು. ತಗೋ, ಅವ್ರು ಟ್ರಾನ್ಸ್ಪರೆಂಟ್ ಕೊಟ್ಟರೆ ಇದು ಇನ್ನೊಂದು ಇಲ್ಲ ಪಾಪಾ. ಓಕೆ ಗೈಸ್, ಯಾರ್ಯಾರು ನೀವು ಬುಕ್ಕಿಗೆ ಬೈಂಡಿಂಗ್ಗಳು ಹಾಕಿದ್ರೆ ಸ್ಕೂಲ್ ಡೇಸಲ್ಲಿ ಕಮೆಂಟ್ ಮಾಡಿ ಹೆಂಗಿರ್ತಿತ್ತು ಫೀಲಿಂಗ್ ಅಂತೇಳಿ. ಚೆನ್ನಾಗಿರುತ್ತೆ ಒಂಥರ. ಸ್ಕೂಲ್ ಟೈಮ್ ಸ್ಟಾರ್ಟ್ ಆಗೋದು ಓಕೆ, ಬಟ್ ಸ್ಕೂಲ್ ಟೈಮ್ ಸ್ಟಾರ್ಟಿಂಗಲ್ಲಿ ನಾವು ಬುಕ್ ಬೈಂಡಿಂಗ್ ಹಾಕೋದೆ ಒಂದೆರಡು ದಿನ ಅಂತೂ ಮೈಂಡ್ ಪೂರ್ತಿ ಅದೇ ಗುಯ್ ಅಂತ ಇರುತ್ತೆ. ಓಕೆ, ಈ ಲಾಗ್ ಏನಾರ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ರೆಗ್ಯುಲರ್ ವೀಡಿಯೋಸ್ ಬರ್ತಾ ಇರುತ್ತೆ. ಓಕೆ, ಬಾಯ್.